ನಗರವು ಸಾಂಸ್ಕೃತಿಕ ಹೆಬ್ಬಾಗಿಲು. ಇಲ್ಲಿ ಹಲವು ಕಾರ್ಯಕ್ರಮಗಳು ನಡೆಯುತ್ತೆ. ಅದಕ್ಕಾಗಿ ಕುವೆಂಪು ರಂಗಮಂದಿರವಿದೆ. ಶಾಲಾ ವಾರ್ಷಿಕೋತ್ಸವಗಳು ಕೂಡ ಇಲ್ಲಿ ನಡೆಯುತ್ತೆ. ಆದರೆ ಕುವೆಂಪು ರಂಗಮಂದಿರದ ಅಭಿವೃದ್ಧಿಗೆ ಅನುದಾನವಿಲ್ಲ ಎಂದು ಶಾಸಕ ಚನ್ನಬಸಪ್ಪ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿದ್ರು. ಕುವೆಂಪು ರಂಗಮಂದಿರದಿಂದ ಅಭಿವೃದ್ಧಿಗೆ ಕೂಡಲೇ ಅನುದಾನ ನೀಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸಿದ್ರು. ಕುವೆಂಪು ರಂಗಮಂದಿರ ಅಂತ ಹೇಳಿ ಅದೇ ಹೇಳ್ತೀನಿ. ಕುವೆಂಪು ರಂಗಮಂದಿರದಲ್ಲಿ ಆಗಬೇಕಾಗಿರುವಂಥ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡಬೇಕು ಅಂತ ಪ್ರಶ್ನೆಗಳನ್ನು ಕೇಳಿದ್ದೇನೆ. ದಯಮಾಡಿ ಉತ್ತರವನ್ನ ಒದಗಿಸಲಾಗಿದೆ. 93-94ರಲ್ಲಿ ಕುವೆಂಪು ರಂಗಮಂದಿರ ಶಿವಮೊಗ್ಗದಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೋಸ್ಕರ, ಅದನ್ನ ಉದ್ಘಾಟನೆ ಮಾಡಲಿಕ್ಕೋಸ್ಕರ ಶತ ಪ್ರಯತ್ನವನ್ನು ಮಾಡಿದೆ. ಶಿವಮೊಗ್ಗ ನಗರದ ನಾಗರಿಕರ ಸಹಕಾರದಿಂದ, ಹಾಗೆಯೇ ಡಾಕ್ಟರ್ ರಾಜ್ಕುಮಾರ್ ಅವರ ನೈಟ್ ಮಾಡೋದ್ರ ಮೂಲಕ ಅವರ ಹಾಡುಗಳನ್ನು ಹೇಳಿಸಿ ಜನರಿಂದ ವಂತಿಕೆಯನ್ನು ಕೂಡ ಸಂಗ್ರಹ ಮಾಡಿ ಬೆನಿಫಿಟ್ ಶೋ ಮಾಡಿದಂಥ ಪರಿಣಾಮವಾಗಿ ಅವತ್ತು ಕುವೆಂಪು ರಂಗಮಂದಿರ ಯಾವುದೇ ರೀತಿಯ ಸರ್ಕಾರದ ಸಹಕಾರ ಇಲ್ಲದೆ ಅವತ್ತು ಸಾರ್ವಜನಿಕವಾಗಿ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಅದನ್ನ ಕಟ್ಟಿ ಇವತ್ತು ಲೋಕಾರ್ಪಣೆಗೊಂಡಿದೆ. ಅದರ ಮುಂದುವರೆದಂಥ ಭಾಗಗಳಾಗಿ ಇವತ್ತು ಇನ್ನೊಂದಷ್ಟು ಅವಶ್ಯಕತೆಗಳಿದೆ. ಯಾಕೆಂದ್ರೆ ಸಾಂಸ್ಕೃತಿಕ ಹೆಬ್ಬಾಗಿಲು ಶಿವಮೊಗ್ಗ ನಗರ, ಅಲ್ಲಿ ಅನೇಕ ಚಟುವಟಿಕೆಗಳು ನಡೆಯುತ್ತೆ. ರಂಗಾಯಣದ ಮೂಲಕ ಸಾಂಸ್ಕೃತಿಕ ಭವನ ಇರಬಹುದು, ಆದರೆ ನಾಟಕ ಇತ್ಯಾದಿಗಳಿಗೋಸ್ಕರ ಅದನ್ನು ಮೀಸಲಿಟ್ಟಿದೆ. ಇಲ್ಲಿ ಶಾಲಾ ಮಕ್ಕಳು, ಕಾಲೇಜಿನ ಮಕ್ಕಳು ಎಲ್ಲರೂ ಕೂಡ ಯೂನಿಯನ್ಗಳನ್ನ, ಬೇರೆ ಬೇರೆ ತರದ ಚಟುವಟಿಕೆಗಳನ್ನ ಅಲ್ಲಿ ಮಾಡ್ತಾರೆ. ತುಂಬಾ ನಮಗೆ ಸಮಯನೇ ಇಲ್ಲದೆ ಇರುವಂತ ಸ್ಥಿತಿ ಒಳಗಡೆ ಕುವೆಂಪು ರಂಗಮಂದಿರ ಇವತ್ತು ಚಟುವಟಿಕೆಗಳನ್ನ ಮಾಡ್ತಾ ಇದೆ, ಬೇರೆಯವರಿಗೆ ಅವಕಾಶ ಇಲ್ಲದೆ ಇರುವಂತ ರೀತಿ ಒಳಗಡೆ. ಹಾಗಾಗಿ ಅಲ್ಲಿಗೆ ಬೇಕಾಗಿರುವಂತ ಇನ್ನೊಂದಷ್ಟು ಅಲ್ಲಿ ಜಾಗ ಇದೆ ನಮ್ಮದು. ಅದು ಹಿಂಭಾಗದೊಳಗಡೆ ಬೇಕಾಗಿರುವಂತ ಒಂದು ರಂಗಸಜ್ಜಿಕೆಗೆ ಬೇಕಾಗಿರುವಂತ ಒಂದು ಬಯಲು ರಂಗಮಂದಿರ, ಮತ್ತೆ ನಮ್ಮ ಇನ್ನೊಂದು ಜಾಗದೊಳಗಡೆ, ಯಾಕಂದ್ರೆ ಜಯಂತಿಗಳು ಸುಮಾರು 56 ಜಯಂತಿಗಳನ್ನು ನಾವು ಮಾಡಬೇಕು. ಏನಾಗ್ಬೇಕು ಹೇಳಿ, 56 ಜಯಂತಿಗಳು ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಅಲ್ಲಿ ಯಾಕಂದ್ರೆ ಬೇರೆ ಕಾರ್ಯಕ್ರಮ ಫಿಕ್ಸ್ ಆಗಿರುತ್ತೆ, ಆ ಜಯಂತಿಗಳನ್ನು ಮಾಡದೇ ಇರುವಂತ ಸ್ಥಿತಿನೂ ಕೂಡ ನಿರ್ಮಾಣ ಆಗಿದೆ. ಹಾಗಾಗಿ ನಮಗೆ ಇನ್ನೊಂದು ಸುಮಾರು ಒಂದು 50-60 ಲಕ್ಷ ಕೊಟ್ರೆ ಅಲ್ಲಿ ಆಗ್ಬೇಕಾಗಿರುವಂತ ಇನ್ನೊಂದಷ್ಟು ಸಂಗತಿಗಳನ್ನು ಮಾಡ್ಕೊಳ್ಳಕ್ಕೆ ಅನುಕೂಲ ಆಗತ್ತೆ. ಹಾಗಾಗಿ ಈ ಒಂದು ಕಾರ್ಯಕ್ಕೆ ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಮಾನ್ಯ ಸಚಿವರಲ್ಲಿ, ಮಾನ್ಯ ಸಭಾಧ್ಯಕ್ಷರ ಮೂಲಕ ನಾನು ವಿನಂತಿಯನ್ನು ನಾನು ಮಾಡ್ತೇನೆ ಸರ್ಕಾರಕ್ಕೆ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಅಲ್ಲಿ ರಂಗಮಂದಿರ ಕೊಟ್ಟಿದ್ದೀವಿ ಮತ್ತು ಕುವೆಂಪು ರಂಗಮಂದಿರ ಜೊತೆಗೆ ನಮ್ಮ ಬಯಲು ರಂಗಮಂದಿರನು ಈಗಾಗಲೇ ಕಟ್ಟಿಸಿದ್ದೀವಿ ಅಲ್ಲಿ. ಹೀಗಾಗಿ ಅಲ್ಲಿ ಎರಡು ಇದ್ರ ಚಟುವಟಿಕೆ ಇರೋದ್ರಿಂದ ಪೂರ್ಣ ಪ್ರಮಾಣದ ಎಲ್ಲದಕ್ಕೂ ಕಾರ್ಯಕ್ರಮ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅದಕ್ಕೆ ಅದರ ಜೊತೆಗೆ ಕುವೆಂಪು ರಂಗಮಂದಿರಕ್ಕೆ ಈಗಾಗಲೇ 50 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಅದನ್ನ ದುರಸ್ತಿ ಇರೋದನ್ನ ವ್ಯವಸ್ಥಿತವಾಗಿ ಕಾಮಗಾರಿನ ಮುಗಿಸಿದ್ವಿ. ಮತ್ತೆ ಇನ್ನೂ ಒಂದು ರಂಗಮಂದಿರನ ಕೇಳ್ತಾ ಇದ್ರೆ ನಾನು ಇಲಾಖೆ ಅಧಿಕಾರಿಗಳ ಜೊತೆಗೆ ಮಾತಾಡಿ, ಜಿಲ್ಲಾಧಿಕಾರಿಗಳ ಜೊತೆ ತಮ್ಮನ್ನು ಅದನ್ನು ಪೂರ್ಣ ವಿಚಾರವನ್ನು ಮಾಡಿ ಅದ್ರ ಅವಶ್ಯಕತೆ ಇದ್ರೆ ನಾನು ಅದನ್ನ ಕೊಡುವಂತ ವ್ಯವಸ್ಥೆ ಮಾಡ್ತೀನಿ. ವೆರಿ ಗುಡ್. ಬಸವನಗೌಡ ನಂದಿದೆ ಕ್ವಶನ್. ಇನ್ನು 20 ಲಕ್ಷ ಕೊಡ್ಲಿಲ್ಲ, ಅದು ಕೊಡಬೇಕು. ಇದು ಮೊದಲನೇ. ಎರಡನೇದು, ಏನು ಅರ್ಧಂಬರ್ಧಾಗಿ ರಂಗಮಂದಿರ ಹಿಂಭಾಗಕ್ಕೆ ನಿಂತ್ಕೊಂಡಿದೆ, ಕಾಮಗಾರಿ ನಿಂತು ಹೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಬಹಳ ಅವಶ್ಯಕತೆ ಇರೋದು. ಹೊಸದಾಗೇನೋ ಯೋಜನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇರೋದನ್ನ ಮುಂದುವರಿಸಲಿಕ್ಕೋಸ್ಕರ ಬೇಕಾಗಿರುವಂತ ಅನುದಾನ ಬೇಕಾಗಿರುವಂತದ್ದು. ಹಾಗಾಗಿ ಅದನ್ನು ದಯಮಾಡಿ ಕೊಡಲೇಬೇಕು ಅನ್ನೋದು ನನ್ನ ಆಗ್ರಹ. ಅಧ್ಯಕ್ಷರೇ, ನಾನು ಅದನ್ನ ತರಿಸಿ ಒಂದು ಪೂರ್ಣ ಪ್ರಮಾಣ ನಮ್ಮ ಅಧಿಕಾರಿಗಳಿಂದ ಪರಿಶೀಲನೆ ಮಾಡ್ತೀನಿ. ಬಸವನಗೌಡ